ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ. ನೋಡಿ, ಹಿಂಗೆ ಸ್ನೇಹಿತರೆಲ್ಲ ಇವಾಗ ಮಾತಾಡ್ತಾ ಇದ್ದೋ, ನಿನ್ನೆ ಒಂದು ತಮಿಳ್ನಾಡಲ್ಲಿ ಒಂದು ರಾಜಕೀಯ ವ್ಯಕ್ತಿ ಸಿನಿಮಾ ನಟ ಏನು ವಿಜಯ್ ಇದ್ದಾರೆ, ಅವ್ರು ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಸರಿಯಾಗಿ ಏನು ಗೈಡ್ನೆಸ್ ಇಲ್ದಿರ 40 ಜನ ಮೃತಪಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಒಂದು ಮಾತಾಡಿ, ನೀವು ಮತ್ತು ತಿಳಿಸಿ ಜನಗಳಿಗೆ ಏನು ತೆಕ್ಕ ಆ ಥರ ಆಗುತ್ತೆ ಪದೇ ಪದೇ, ಅದೆಲ್ಲ ಅವಶ್ಯಕತೆ ಇರ್ತದ ಜನಗಳಿಗೆ, ಇವನ್ನೆಲ್ಲ ಯಾತಕ್ಕೆ ಮಾಡಬೇಕು ಅಂತ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದಾಗ ನೋಡಿ ನಾನು ತಿಳಿಸೋದು ಒಂದೇ, ಇವನ್ನೆಲ್ಲ ಏನು ರಾಜಕೀಯ ದೊಂಬರಾಟಗಳನ್ನೇ. ನೋಡಿ, ಅವರೇನು ಸಿನಿಮಾದಲ್ಲಿ ಅವ್ರು ನಮ್ಮನ್ನ ಬಿಂಬಿಸಿರ್ತಾರೆ ಅಥವಾ ನೋಡಿರ್ತೀವಿ, ಸಿನಿಮಾಗಷ್ಟೇ ಅವ್ರು ಲಾಯಕು, ನಿಜ ಜೀವನದಲ್ಲಿ ಅವ್ರು ಏನೂ ಮಾಡೋಕ್ಕಾಗೋದಿಲ್ಲ. ನೋಡಿ, ಅಲ್ಲಿ ಮಾತ್ರ ಹೀರೋ ಥರ ಹಾರ್ಕೊಂಬರೋದು, ಕಾಪಾಡೋದು, ರಕ್ಷಣೆ ಮಾಡೋದು, ಸಾವಿರಾರು ಜನ ಇದೆಲ್ಲ ನಡೀತಾ ಇರೋದು ಅಷ್ಟೇ. ನಿಜ ಜೀವನಕ್ಕೆ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಅಲ್ಲಿ ನಾನು ನೋಡ್ತಾ ಇದ್ದೆ, ಬರೀ ನೀರು ಬಾಟ್ಲೆ ಎಸಿತಾ ಇದ್ದಾರೆ ಅಲ್ವಾ. ಅವ್ರು ಹೋಗ್ಬಿಟ್ಟು ಸಪೋರ್ಟ್ ಮಾಡೋದ, ಇಮಿಡಿಯೇಟಾಗಿ ಮೈಕಲ್ಲಿ ಮಾತಾಡೋಣ ಅಥವಾ ಅಲ್ಲಿ ಹೇಳ್ಬಿಟ್ಟು ಏನಾದ್ರೂ ಅವ್ರಿಗೆ ತಿಳಿಸೋಣ, ಈ ಥರ ಏನಾದ್ರು ಒಂದು ಮಾಡಬೇಕು ಅಂದರೆ ನೋಡಿ, ಈ ಥರ ಏನಾರು ಮಾಡಬೇಕು ಅಂದರೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇವರು ನೀರು ಬಾಟ್ಲೆ ಹೆಸರಿ ಕಾಪಾಡಿ ರಕ್ಷಣೆ ಮಾಡಿದರೆ ನೋಡಿ, ಅಲ್ಲಿಂದ ಒಂದು ಮರ ಬಿದ್ದಿದೆ, ಮರ ಬಿದ್ದು ಮಗು ಮೇಲೆ ಬಿದ್ದಿದೆ, ಆಂಬ್ಯುಲೆನ್ಸ್ನ ತೊಗೊಂಡೋಗ್ಬೇಕಾದ್ರೆ ಮತ್ತೆ ಆ ಕಡೆಯಿಂದ ಇವರು ರ್ಯಾಲಿ ಬಂದಿದೆ, ರ್ಯಾಲಿ ಬಂದು ಇನ್ನೂ ಕ್ಲೋಸ್ ಆಗಿ ಜನ ಹೆಚ್ಚು ಕಮ್ಮಿ ಆಗಿ ಹೋಗ್ತಾರೆ. ನೋಡಿ, ಏನು ಸಂವಿಧಾನ ಏನು ಹೇಳ್ತದೆ, ರ್ಯಾಲಿ ಮಾಡೋದಕ್ಕಿರೋದು ಪರ್ಮಿಷನ್ ತಗೊಬೇಕು, ಗೈಡ್ಲೈನ್ಸ್ ಇದೆ. 10,000 ಜನ ಕೇಳಿದ್ದಾರೆ. ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿರೋ ಟೈಮಿಂಗ್ಸು 2 ಗಂಟೆನೋ 4 ಗಂಟೆನೋ, ಬಂದಿರೋದು ರಾತ್ರಿ 7-7ವರೆಗೆ. ಜನ ಏನು ಮೊಬೈಲ್ಗಳ ನೋಡ್ತಾ ಅತಿ ಹೆಚ್ಚು ಜನ ಸೇರಿದ್ದಾರೆ. ನೋಡಿ, ಏನು ಗೈಡ್ಲೈನ್ಸ್ ಅಂದರೆ, ನೋಡಿ, ಒಂದು ಸಿನಿಮಾ ಥಿಯೇಟ್ರಿಗೆ ನಾವು ಹೋಗ್ತೀವಿ, 1,000 ಸೀಟ್ ಇದೆ ಅಂದರೆ ಸೀಟ್ ಕೊಡ್ತಿರ್ತಾನೆ, ಇಷ್ಟು ಟಿಕೆಟ್ ಅಂತ, ಅಷ್ಟು ಟಿಕೆಟ್ ಮಾತ್ರ ಜನ ಒಳಗಡೆ ಬಿಡಬೇಕು. ಅದೇ ರೀತಿ ಈ ಥರ ರ್ಯಾಲಿಗಳು ಇನ್ನೊಂದು ಅಂದರೆ ಎಷ್ಟು ಜನ ಸೇರ್ತಾರೆ, ಎಲ್ಲಿ ಎಷ್ಟು ಜನ ಬರ್ತಾರೆ, ಅಷ್ಟು ಮಾತ್ರ ಪಾಸ್ ಇಸ್ಯೂಸ್ ಮಾಡಬೇಕು. ಪಾಸ್ ಯಾರನ್ನ ತಗೊಳ್ಳಿ, ಇವ್ರು ಇಂಪಾರ್ಟೆಂಟ್ ಯಾರು ಮೊದಲೇ ಇವರೇ ಪಾಸ್ ಕೊಟ್ಬಿಡಿ, 100-200 VIP ಮಿಕ್ಕಿದ ಪಾಸು ಇವ್ರು ಏನು ಟಿಕೆಟ್ ಕೊಡ್ತಾರೆ ಆನ್ಲೈನ್ ಒಂದು ಜಾಗ, ಒಂದು ಯಾವುದೋ ಒಂದು ಪ್ರದೇಶದಲ್ಲೋ ಅಥವಾ ಒಂದು ಯಾವುದೋ ಗ್ರೌಂಡಲ್ಲೋ ಇನ್ನೊಂದು ಮತ್ತೊಂದು ಸಿನಿಮಾ ಥಿಯೇಟ್ರಲ್ಲೋ ಈ ಥರ ಜಾಗದಲ್ಲಿ ಸೇರಿಸ್ಬೇಕು ಜನನ. ರೋಡಲ್ಲೆಲ್ಲ ಮಾಡ್ತೀವಿ ಅಂದರೆ ಇನ್ನು ಯಾವ ಕಾಲದಲ್ಲಿ ಇದ್ದೀವಿ ಹೇಳ್ರಿ. ಜನಗಳು ಗೊತ್ತಾಗಲ್ಲ, ಜನಗಳು ಮುಗ್ದ್ರೆ ದಡ್ರೆ ನಾವು ಹೇಳ್ತೀವಿ, ಜನ ನಾನು ಏನು ತಗೋಬೇಕಾಯ್ತು, ಸಾಯ್ಲಿ ಬಿಡು, ಇವರೇ ತಾನೇ ಹೋಗಿರೋ ಸಾಯ್ಲಿ ಬಿಡು, ಗೊತ್ತಾಗಲ್ಲ, ಜನಗಳು ಗೊತ್ತಾಗಲ್ಲ. ನಾವು ಎಂತಕ್ಕೆ ಮತ್ತೆ AS IPSಗಳು, ಸರ್ಕಾರಿಗಳು, SP ಆಫೀಸರ್ಗಳು ಅಲ್ವಾ, ಸರ್ಕಾರದವರೆಲ್ಲ ಇರೋದು ಎಂತಕ್ಕೆ? 10,000 ಜನ ಅವರೇ ಅಂತಂದಮೇಲೆ 60,000 ಜನ ಸೇರೋರೆ ಅಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ ನೀವೇ ಹೇಳಿ? ಏನು ಹೇಳ್ತದೆ, 1 ಸ್ಕ್ವೇರ್ ಮೀಟ್ರು, 1 ಮೀಟ್ರ್ ಅಂದರೆ ಒಂದು 3 ಕಾಲಡಿ ಒಬ್ಬ ಮನುಷ್ಯನ ಅಳತೆ, ಅಲ್ಲಿ ಎಷ್ಟು ಅಡಿ ಪ್ರದೇಶ ಇದೆ, ಅಲ್ಲಿಗೆ ಎಷ್ಟು ಜನ ಇಡಿಸ್ತಾರೆ ಅಷ್ಟು ಜನನೇ ಒಳಗಡೆ ಎಂಟ್ರಿ ಕೊಡಬೇಕು, ಗೈಡ್ನೆನ್ಸ್ ಇರಬೇಕು. ಅದನ್ನು ಬಿಟ್ಬಿಟ್ಟು ನಾವೇನು ಮಾಡಿದಿರಾ ಜನಗಳು ಸಾಯ್ತಾವ್ರೆ ಅಂದರೆ ನೋಡಿ, ಮೊನ್ನೆ ಎಲ್ಲ ನಮ್ಮದು ಕ್ರಿಕೆಟದು ಬೆಂಗಳೂರು ಟೂರ್ನಿಮೆಂಟ್ ಇದ್ರೆ ಅಲ್ಲೊಂದಷ್ಟು ಜನ ಸತ್ರು, ಅಲ್ಲೆಲ್ಲೋ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಜನ ಸತ್ರು, ಮತ್ತು ಯಾವುದೋ ಇನ್ನೊಂದು ದೇವಸ್ಥಾನದಲ್ಲಿ ಸತ್ರು, ನೋಡಿ ಕುಂಭಮೇಳದಲ್ಲಿ ಸತ್ರು. ಕಾಲು ತುಳಿತಾ ಇಷ್ಟು ಜನ ನಿಗದಿತಪಡಿಸಿ ನಿಗದಿತ ಸಮಯಕ್ಕೆ ಅಷ್ಟು ಜನ ಬಿಡಬೇಕು, ಗೈಡ್ನೆನ್ಸ್ ಇರಬೇಕು. ನೋಡಿ, ಸೋಷಲ್ ಮೀಡಿಯಾ, ಇನ್ನೊಂದು ನೆಟ್ವರ್ಕು, ಇನ್ನೊಂದೆಲ್ಲ TV ಮಾಧ್ಯಮ ಎಲ್ಲ ಇದೆ. ಅವೇನು ವ್ಯಕ್ತಿ ಅಲ್ಲೋಗಿ ಏನು ಮಾತಾಡ್ತಾರೋ ಅದನ್ನೇ ಒಂದು ಮಾಧ್ಯಮದಲ್ಲಿ ಕುತ್ಕೊಂಡು ಲೈವ್ ಹೋಗ್ಬಿಟ್ಟು ಎಲ್ಲ TV ಚಾನಲ್, ಎಲ್ಲ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲದರಲ್ಲೂ ಲೈವ್ ಬಿಟ್ಟರೆ ಕುತ್ತಿ ಜಾಗದಲ್ಲಿ ಕೋಟ್ಯಾಂತರ ಜನ ನೋಡ್ಬೋತಾನೆ. ಅದನ್ನ ತಾನೇ ಮಾಡಬೇಕು. ನೋಡಿ, ಏನು ಜನಗಳು ಮೆಚ್ಚೋದು, ಏನು ನೀವು ಜನನಾಯಕರ ಆಯ್ತಿದ್ದೀರ ಅಂತಂದಮೇಲೆ ಜನಗಳಿಗೆ ಉಪಯೋಗ, ಜನಗಳನ್ನೇ ಸಾಯಿಸ್ತಾ ಇದ್ದೀರಿ. ನೀವು ಎಲ್ಲಿಂದ ಆಗ್ತೀರಾ? 20 ಲಕ್ಷ ರೂಪಾಯಿ ಹೀರೋ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿ ಒಂದು 2 ಲಕ್ಷ ಕೊಡ್ತಾ ಇದ್ದಾರೆ, ಆ CM ಒಂದು 10 ಲಕ್ಷ ಕೊಡ್ತಾ ಇದ್ದಾರೆ. ಒಂದು ಮನುಷ್ಯನ ಸತ್ತರೆ 10 ಲಕ್ಷ 20 ಲಕ್ಷ ಅಷ್ಟೇನಾ? ಅದರಲ್ಲೆಲ್ಲ ಮಕ್ಕಳುಗಳಿದ್ದಾರೆ, ಆ ಮಕ್ಕಳು ದೇಶಕ್ಕೆ ಎಂತೆಂಥ ಕೊಡುಗೆ ಕೊಡೋದಾಗಿರ್ತಾರೆ, ಎಂತೆಂಥ ಮಕ್ಕಳು ಹುಟ್ಟಿರ್ಬೋದು, ಅಲ್ಲೆಲ್ಲ ಎಂತೆಂಥ ಜನ ಭವಿಷ್ಯದ ರೂಪಿಸ್ಗಳಂತ ಎಷ್ಟೆಂಥ ಮಕ್ಕಳುಗಳಿರೋರು ಅವರಲ್ಲಿ. ಅದನ್ನು ಅರ್ಥ ಮಾಡ್ಕೊಬೇಕು. ನೋಡಿ, ಇವ್ರ ಮಕ್ಕಳು ಇವ್ರು ಯಾರನ್ನ ಸಾಯ್ತಾರೆ? ಯಾರು ಸಾಯಲ್ಲ, ಬರೇ ನಾವು ಬಡವ್ರ ಮಕ್ಕಳುಗಳು ಏನು ಇವರೇನೇ ಸಾಯೋದು. ನೋಡಿ, ಆ ತಮಿಳ್ನಾಡಿನ ಕಲ್ಚರ್ ಏನಿದೆ, ಬರೇ ಹೀರೋಗಳು ಅವರು ಇವ್ರದೇನೆ, ಜಯಲಲಿತಾ ಇಂದ ಹಿಡಿದು MGR ಇಂದ ಹಿಡಿದು ಎಲ್ಲರೂ ಸಹ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬರೋವಂಥವ್ರ ಹೀರೋಗಳು. ಇವರು ಸಹ ಸಿನಿಮಾದಲ್ಲಿ ಹೇಳಿರೋದೆಲ್ಲ ಬಂದು ನಿಜ ಜೀವನದಲ್ಲಿ ಮಾಡೋಕ್ಕೆ ಹೋದ್ರೆ ಆಗಲ್ಲ. ಅಪ್ಡೇಟ್ ಆಗಬೇಕು ಕಾಲಕ್ಕೆ ತಕ್ಕನಂಗೆ. ಏನು ಈಗ ಸಮಾಜ ಬಂದಿದೆ, ಏನು ಟೆಕ್ನಾಲಜಿ ಇದೆ ಅದನ್ನು ಬರಬೇಕು. ಹಿಂದಿನ ಕಾಲದಲ್ಲಿ ಪ್ರಚಾರ ಮಾಡಬೇಕು ಅಂದರೆ ಹಳ್ಳಿಗಳಲ್ಲಿ TV ಇರ್ತಿರ್ಲಿಲ್ಲ, ಯಾವುದು ಕಮ್ಯುನಿಕೇಷನ್ ಇರಲಿಲ್ಲ. ಇವಾಗ ಎಲ್ಲ ರೀತಿ ಕಮ್ಯುನಿಕೇಷನ್ ಇದೆ ತಾನೆ, ಪ್ರತಿ ಹಳ್ಳಿ ಗ್ರಾಮಗಳಲ್ಲೂ ಫೋನ್ಗಳಿದೆ, ಅದ್ರ ಮುಖಾಂತರ ಜನಗಳು ತಲುಪಬೇಕು. ನೀವೇನು ಹೇಳ್ತೀರೋ ಆ ಸದ್ದು ಗಂಧದಲ್ಲಿ ಕಮ್ಮಿ ಮಾತಾಡ್ತೀರಾ, ಅದು ಇನ್ನೊಬ್ರ ಮೇಲೆ ಕೆರೆಸ ಹೆಚ್ಚದೆ, ಇನ್ನೊಬ್ರು ಬೈಯೋದೆ, ಅದನ್ನೇ ಅಲ್ಲೇ ಕುತ್ಕೊಂಡು ಬೈಬೋದಲ್ವಾ ನೀವು ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಜನಗಳು. ಏಕಾಏಕಿ ನೀವು ಹೋಗ್ಬಿಟ್ಟು ನೋಡಿ, ನೀವು ಎಲ್ಲೆಲ್ಲಿ ನೀವು ಗುಲಾಮರಾಗ್ತೀರಾ ಅಂದರೆ ನೋಡಿ, ಸಂವಿಧಾನ ಅರ್ಕೊಳ್ಳಲ್ಲ ನಾವು. ಏನು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳಲ್ಲ ನಾವು. ಕಾನೂನು ಏನು ಬರ್ತದೆ, ರಾಜಕೀಯ ವ್ಯಕ್ತಿಗಳು ಯಾರು, ಅವರೆಲ್ಲ ಯಾರು ರಾಜರಾಗೋರು, ಇನ್ನೊಬ್ರು ರಾಜರು ಅಷ್ಟೇ. ನೀವು ಪ್ರಜೆಗಳೆಲ್ಲ ರಾಜರು ಯಾವಾಗ ಆಗೋದು? ನೀವು ಹೇಳ್ಬಿಟ್ಟು ಕೇಳ್ಬಿಟ್ಟು ಮಾಡೋವಂಥ ಸರ್ಕಾರಗಳು ಯಾವಾಗ ಬರ್ತದೆ? ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ಪಕ್ಷ ಬರ್ತಾ ಇದೆ. ನೀವು ರಾಜಕೀಯದ ಹೋಗಿ ಪ್ರಜಾಕೀಯ ಬರಬೇಕಲ್ವಾ, ಪ್ರಜಾಕರಣ ಬರಬೇಕಲ್ವ, ಪ್ರಜಾನೀತಿ ಬರಬೇಕಲ್ವಾ. ನೀವು ಹೇಳಿ ಮಾಡೋ ಥರ ಇರಬೇಕು. ಪದೇ ಪದೇ ಈ ಥರ ಆಗೋದು ತುಂಬ ಅನಾಹುತ, ತುಂಬ ದುರ್ದೈವ. ನೋಡಿ, ಸಾವು ನೋವುಗಳು, ಮನುಷ್ಯನ ಬೆಲೆನೇ ಇಲ್ಲ ಈ ಭಾರತದಲ್ಲಿ. ಇಷ್ಟೊಂದು ಜನಸಂಖ್ಯೆ ಇದ್ದೀವಿ, ಮತ್ತೆ ನಾವು ಇನ್ನೂ ದಡ್ಡರಾಗೆ ಇಳ್ತಾ ಇದ್ದೀವಿ. ನೋಡಿ, ಟೆಕ್ನಾಲಜಿ ಬಳಸಿ ಇದನ್ನೆಲ್ಲ ರ್ಯಾಲಿಗಳು ಇನ್ನೊಂದು ಮತ್ತೊಂದು ಮಾಡಬೇಕಷ್ಟೇ. ನೀವೆಲ್ಲೂ ಸಹ ಹೋಗಬಾರ್ದು. ಟೆಕ್ನಾಲಜಿ ಬಳಸ್ಕೊಂಡು ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಉಪಯೋಗ ಆಗೋ ರೀತಿ ಈ ನಮ್ಮ ಆಯ್ಕೆಗಳು ಮಾಡ್ಕೊಳ್ಳೋ ಟೈಮಲ್ಲಿ ಇರಬೇಕು. ನೋಡಿ, ಸಿನಿಮಾ ನಟರಿಂದೆ
ಮತ್ತು ಈ ರಾಜಕಾರಣಿಗಳು ಹಿಂಬಾಲಕರಾಗೋದು, ಅವ್ರ ಫಾಲೋವರ್ಗಳಾಗೋದು ದೊಡ್ಡ ದೊಡ್ಡ ದುರಂತ ಅಂದರೆ ದುರಂತ. ಅವ್ರು ಯಾರಿಗೂ ಸಹ ನಾವು ಕೈ ಚಾಚಬಾರ್ದು, ಅವ್ರ ಹಿಂಬಾಲಕರಾಗಬಾರ್ದು. ನಾವು ಗುಲಾಮರ ಪದ್ಧತಿನೇ ಅದು. ಮತ್ತೆ ಇದು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಇವನ್ನೆಲ್ಲ ಪ್ರಮೋಟ್ ಮಾಡಬೇಡಿ. ನೋಡಿ, ನಮ್ಮಲ್ಲೂ ಸಹ ಒಂದು ಒಂದು ನೋಡಿ, ಉತ್ತಮ ಪ್ರಜಾಕೀಯ ಪಕ್ಷ ಏನಿದೆ ಉಪೇಂದ್ರ ಅವರು, ಅಲ್ಲಿ ಕ್ಯಾಶ್ಲೆಸ್ಸು ನೋಡಿ, ಈ ಥರ ರ್ಯಾಲಿ ಇನ್ನೊಂದು ಮತ್ತೊಂದು ಯಾವುದು ಬರಬಾರ್ದು. ಕುತ್ತಿ ಜಾಗದಲ್ಲಿ ಅವರು ಯಾವುದೋ ಒಂದು ಮಾಧ್ಯಮದಲ್ಲಿ ಮಾತಾಡ್ತಾರೆ ಅಂದರೆ 2 ಕೋಟಿ ಜನ 3 ಕೋಟಿ ಜನ ನೋಡಿದ್ದಾರೆ, 1 ಕೋಟಿ ಜನ ನೋಡಿದ್ದಾರೆ. ಲೈವ್ ಹೋದ್ರೇ ಹೆಚ್ಚು ಕಮ್ಮಿ 40-50 ಸಾವಿರ 1 ಲಕ್ಷ ಜನ ನೋಡ್ತಾರೆ. ಕುತ್ತಿ ಜಾಗದಲ್ಲಿ ನೋಡ್ತಾ ಇರ್ತಾನೆ, ಅದನ್ನೇ ತಾನೇ ಅಲ್ಲಿ ಮಾತಾಡ್ತಾರೆ, ಬೇರೆ ಏನಿಲ್ವಲ್ಲ. ನೋಡಿ, ಈ ಥರ ಅಳವಡ್ಕೊಬೇಕು. ಇದಕ್ಕೋಸ್ಕರನೇ ಅವ್ರು ಪದೇ ಹೇಳೋದು, ಜನಗಳಿಗೆ ಹಣ ಖರ್ಚು ಮಾಡಬಾರ್ದು, ಜನಗಳೆಲ್ಲೋ ರ್ಯಾಲಿ ಅದೆಲ್ಲ ಮಾಡಿಸ್ಬಾರ್ದು ಅಂತ. ನೋಡಿ, ಒಂದು ಜಾಗ ಸೇರ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ತಾನೆ ಅದಕ್ಕೆಲ್ಲ. ನೋಡಿ, ಇದನ್ನೆಲ್ಲ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸಾವು ನೋವುಗಳಿಗೆ ಇವ್ರ ಹತ್ರ ಬೆಲೆ ಇಲ್ಲ. ರಾಜಕಾರಣಿಗಳ ಹಿಂಬಾಲಕರಾಗಕ್ಕೆ ಹೋಗಬೇಡಿ, ಇನ್ನೊಬ್ರು ನಾಯಕನ ಸೃಷ್ಟಿ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಬಡವ್ರ ಮಕ್ಕಳೇನಿದ್ದಾರೆ, ರೈತರ ಮಕ್ಕಳು ಏನಿದ್ದೀರಾ, ನೀವುಗಳು ರಾಜಕೀಯಕ್ಕೆ ಬರಬೇಕು. ಎಲೆಕ್ಷನ್ ಆಗೋ ಟೈಮ್ಗಳಲ್ಲಿ ನೀವು ಎಂಟ್ರಿ ಆಗಿಬಿಟ್ಟು ನಿಮ್ಮ ಸಂಘಟನೆಗಳ ಮೂಲಕ ಅದರಿಂದ ಬಂದು ಜನಗಳಿಗೆ ಪ್ರಯೋಜಕ ಥರ ನೀವು ನಿಲ್ಲಬೇಕು. ಮತ್ತು ಇನ್ನೊಬ್ಬ MLA ಅವ್ನು CM, ಮತ್ತು ಅವ್ನ ಮಕ್ಕಳು ಅವ್ನು CM, ಇದೇ ಹೋಗ್ತಾ ಇರ್ತೀರಿ. ಅಲ್ಲಿಂದ ಇಲ್ಲಿಗೆ ಬರ್ತದೆ. ಸಾವು ನೋವುಗಳು ಬೆಲೆ ಇಲ್ಲ. ನೀವೆಲ್ಲ ವಿಚಾರವಂತರಾಗಿ, ಬುದ್ಧಿವಂತರಾಗಿ, ಸಂವಿಧಾನ ನಡ್ಕೊಳ್ಳಿ, ದೇಶ ಹೇಗೆ ನಡೀತಿ ತಿಳ್ಕೊಳ್ಳಿ, ನಾವೆಲ್ಲ ಯಾರು ಅಂತ ತಿಳ್ಕೊಳ್ಳಿ. ತುಂಬ ಇದೇ ಪದೇ ಆಯ್ತಾ ಇದ್ರೆ ತುಂಬ ದೊಡ್ಡ ದುರಂತಕ್ಕೆ ತಲುಪ್ತೀವಿ. ನೋಡಿ, ಪ್ರಜೆಗಳೆಲ್ಲ ನೀವು ನಾಯಕರಾಗಬೇಕು, ನೀವು ಹೀರೋಗಳಾಗಬೇಕು, ನೀವು CM ಆಗಬೇಕು, ನೀವು ಪ್ರೈಮ್ ಮಿನಿಸ್ಟರ್ ಆಗಬೇಕು. ಪ್ರಜೆಗಳು, ಬಡವ್ರ ಮನೆ ಮಕ್ಕಳುಗಳು, ಏನು ಮಿಡಲ್ ಕ್ಲಾಸ್ ಜನ ಇದ್ದಾರೆ, ಇವ್ರುಗಳಾಗಬೇಕು. ನಾಯಕನಿಗಾಗಿ ಇನ್ನೊಬ್ಬ ಲೀಡರ್ ಪಕ್ಕಕ್ಕೆ ಇನ್ನೊಬ್ಬ ರಾಜನ್ನ ತಂದು ಕುಂಡಿಸ್ಕೊಂಡು ಹೋಗ್ತಿದ್ದು ಹಿಂಗೇ ಆಗ್ತದೆ. ಎಲ್ಲರಿಗೂ ಒಳ್ಳೇದಾಗಲಿ. ಈ ಮಾಹಿತಿ ಇಷ್ಟ ಆಯ್ತು ನಿಮ್ಮ ಸ್ನೇಹಿತರು, ಕುಟುಂಬಸ್ಥರಿಗೆಲ್ಲ ಕಳಿಸ್ಕೊಡಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ನಮಸ್ಕಾರ.